ಮಂಜ ಇದ್ಯಾವ್ದಲ್ಲಿ ಪೀಸಾ ಹಂಗ ಅನಬ್ಯಾಡ್ಲಿ ಮಗನ. ಈ ದೊಡ್ಡ ಮನೆ ಕಣದಿಲ್ಲ ಅದರ ಅವ್ವಾರ ಇವ್ರ. ಏ ಮಗನ ಅವ್ವಾರಾಗಿದ್ರ ಮೈ ತುಂಬ ಜಂಪರ್ ಕಾಲ್ ತುಂಬ ಸೀರೆ ಮೈ ತುಂಬ ಜಂಪರ್ ಇರ್ತೈತ. ಇವ್ರ್ಯಾರು ಬಗದ ಕಾಣುವಂಗ ಜಂಪರ್ ಹಾಕ್ಯಾರು. ಹಿಂಗ ತಡಿ ಹಂಗಾದ್ರ ಅದಾರೇನ್ರಿ ಅವಾರ? ನಿಮ್ಗೆ ನಾನು ಹೇಗೋ ಕಾಣಿಸ್ತಾ ಇದ್ದೀನಿ? ಏ ಒಳ್ಳೆ ಮಾಲಾಶ್ರೀ ಕಣ ಕಡ್ತೀರಿ. ಹಾಗ ಅನಬ್ಯಾಡ್ಲಿ, ನಮ್ಮ ದನೇರ್ದ ಮಿನಿ ಬಸ್ ಇದ. ಏ ಉಡಾಳ್ರ, ಯಾರು ನೀವು? ನಾವ್ರಿ ಪಂಚಾಯತಿ ಪ್ರವೀಣ್ರ ಸಂಜಾ ಮಂಜ ಅಂತ. ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಅಪ್ಪಾರ ಕಮಲೈ ಜಾತ್ರೆ ಐತೆ ಅಂತೇಳಿ ನಿಮ್ಮ ಬಚ್ಚಲಕ ನೀರ್ ಫಿಕ್ಸ್ ಮಾಡಕ್ ಕಳಿಸ್ಯಾರ. ಎಲ್ಲಿ ನೀರು ಬಿಟ್ಟಂತಾರ ನಿಮ್ಮ ಹೊಸ ಕೊಲೆಕ ಸರ್ವಿಸ್ ಮಾಡಿ ಬಂತ ಕಳಿಸ್ಯಾರ. ಆಯಿತು ನೋಡಿ, ಆ ಟ್ಯಾಂಕಿಗೆ ಚಾವಿ ಕುಂದಿರಿಸಿ ನನ್ನ ರೂಮಿಗೆ ಲೈಟಿನ ವ್ಯವಸ್ಥೆ ಮಾಡ್ರಿ. ಸುರಕ್ಷಿತವಾಗಿ ನಿಮ್ಮ ಬಚ್ಚಲ ಸೋರದಂಗ ನಳ ಫಿಕ್ಸ್ ಮಾಡೇ ಹೋಗ್ತನ್ರಿ. ನಿಮ್ಮ ಕೋಲೆಕ ಕರೆಂಟ್ ಕಲೆಕ್ಷನ್ ಮಾಡೇ ಹೋಗ್ತಾನ್ರಿ. ಅಬ್ಬಾ, ಆ ರವಿವರ್ಮನ ಪ್ಲ್ಯಾನ್ ಅಂತೂ ತುಂಬ ಚೆನ್ನಾಗಿದೆ. ಅವನ ಪ್ಲಾನಿನಂತೆ ನಾನು ನಡೆಸ್ಕೊಂಡು ಹೋದರೆ ಆಯಿತು. ಸೀತಾ, ನಿಂತ್ಕೊರೆ, ಎಲ್ಲಿಗೆ ಹೊರಟಿದ್ಯಾ? ನೋಡಮ್ಮ, ಇವತ್ತು ಕಾರ್ತಿಕ್ ಮಾಸದ ಕೊನೆ ಶನಿವಾರ ಅಲ್ವಾ, ಅದಕ್ಕೋಸ್ಕರ ಮಾರುತೇಶ್ವರನ ಗುಡಿಗಿಂದು ಹೊರಟಿದ್ದೆ. ಏನೇ ಹೊಯ್ಯಲಿ, ಪ್ರತಿನಿತ್ಯ ದೇವ್ರು ಅಂತ ಬಡ್ಕೊಳ್ತಾ ಇದೆಯಲ್ಲ, ಆ ದೇವರ ಪೂಜೆ ಮಾಡ್ತಾ ಇದ್ರೆ ನನ್ನ ಸೇವೆ ಮಾಡೋರು ಯಾರು? ನೋಡು, ಮೊದಲು ನನ್ನ ಪಾದ ಸೇವೆ ಮಾಡುವಂತೆ. ಏನಮ್ಮ ರಂಜನಾ, ನಾನೇ ಮನೆಯ ಗ್ರಹ ದೇವತೆ ಇದ್ದ ಹಾಗೆ ಅಂದ ಹಾಗೆ ನಾನಿನ್ನ ಪಾದ ಸೇವೆ ಮಾಡ್ಬೇಕಾ? ಇಲ್ಲಮ್ಮ, ಇಲ್ಲ, ಇದು ಮಹಾಪಾಪ. ಏನು ಮಹಾಪಾಪನ? ನೋಡು, ಇನ್ನ ಮೇಲಿಂದ್ರೆ ನಾನು ಎತ್ತ ಹಾಕಿದ ಅನ್ನ ತಿಂದು ಬೀಳುವ ನಾಯಿ ನೀನು. ನಾನು ಹೇಗೆ ಹೇಳ್ತೀನೋ ಹಾಗೆ ಕೇಳ್ಕೊಂಡು ಬೆದ್ದಿರ್ಬೇಕಷ್ಟೇ. ಅಂದ್ರೆ ನೀನು ಶ್ರೀರಾಮನ ಹೆಂಡತಿ, ನಾನು ಓಡಿ ಬಂದ ಬಿಡಾಡಿ ಅಂತ ತಿಳ್ಕೊಂಡಿದ್ದೇನೆ. ಅದನ್ನೆಲ್ಲ ಬಿಟ್ಟು ಮೊದಲು ನನ್ನ ಪಾದ ಸೇವೆ ಮಾಡಿ. ಮಾಡ್ತೀನಮ್ಮ, ಮಾಡ್ತೀನಿ. ಆದ್ರೆ ಮೊದಲು ದೇವರ ಸೇವೆ ಮಾಡ್ತೀನಿ, ನಂತರ ನಿನ್ನ ಪಾದ ಸೇವೆಯನ್ನು ಮಾಡ್ತೀನಿ. ಏನೇ ಪದೇ ಪದೇ ಅದನ್ನೇ ಹೇಳ್ತೇನೆ. ಹೇ ದೇವ ಮಾರುತೇಶ್ವರ, ಶ್ರುತಿ ವೇದನೆಗಳಲ್ಲಿ ಈ ಪುರಾಣ ದೇಶದಲ್ಲಿ ಎಲ್ಲ ನಿನ್ನದೇ ಭಕ್ತಿ ಎಂದು ನಂಬಿಕೊಂಡಿರುವ ಗರಾತಿಯರಪ್ಪ ನಾವು. ಆದ್ರೆ ನೀನು ನಿಟ್ಟುಸಿರಿನಿಂದ ದೇವರಿಗೆ ಹೊರಟಿರುವ ಈ ಹೆಣ್ಣಿನ ಕೈಯಲ್ಲಿರುವ ಆರ್ತಿ ತಟ್ಟೆಯನ್ನು ಒತ್ತು ಗೆಡಿದಳಲ್ಲ, ಈ ನಿನ್ನ ಹೆಣ್ಣು ಎಲ್ಲಿದೆಪ್ಪ ನಿನ್ನ ಅದ್ಭುತ ಶಕ್ತಿ? ನನ್ನ ಪಾದ ಹೊರತು ಇನ್ನ ನಿನಗೆ ಮುಕ್ತಿ ಇಲ್ಲ, ಬಾರ್ಲೇ ಬಾ. ಆಯ್ತಮ್ಮ, ಎನ್ನ ಗುರು ಅಖಂಡೇಶ್ವರನ ಸೇವೆ ನಿನ್ನ ಸೇವೆ ಅಂತ ಮಾಡ್ತೀನಿ. ಅಕ್ಕ ಅಕ್ಕ, ಏನಮ್ಮ ಎಂದು ಮಾಡ್ತಾನೆ? ಈ ಮನೆಯ ಧರ್ಮ ದೇವತೆ ಅದನ್ನು ನೀವು ಸೂಳೆ ಕಾಲಿಡುವುದಾ? ಸರಿ ಆಚೆ. ಏನು ಬಡವ, ನನಗೆ ಬಾಯಿಗೆ ಬಂದಂತೆ ಮಾತನಾಡಕ್ಕೆ ಈ ರಂಜನಿಯನ್ನು ನಿನ್ನ ಸುತ್ತು ಅಂತ ತಿಳ್ಕೊಂಡಿದ್ದೇನು? ನಾನು ನೋಡು, ಇದನ್ನೆಲ್ಲ ಕೇಳಕ್ಕೆ ನೀನ್ಯಾರು? ನಾನು ಈ ಮನೆ ಯಜಮಾನರ ಹಳೆಯ. ಏನು, ನೀನು ಈ ಮನೆಯ ಯಜಮಾನರ ಅಳಿಯನ? ನೀನು ಅವನ ಸೇವಕ. ಇವಳು ಇಲ್ಲಿ ನಿಂತಿದ್ದಳಲ್ಲ, ಈ ನಿಮ್ಮ ಅಕ್ಕ, ಅವಳು ನನ್ನ ಸೇವಕೆ. ಬಾಯಿಗೆ ಬಂದಂತೆ ಮಾತಾಡಿದ್ರೆ ಕಾಯ್ದೆ
ಕಬ್ಬಿಣದ ಬರೆಯಬೇಕಾಯ್ತು ಯಾತರ? ಏನು ನನ್ನ ಬಾಯಿಗೆ ಎಳೆಯ ಮುನ್ನ ಬರೇ ಈ ಮನೆಯಲ್ಲಿ ನೀನು ಇರ್ತೀಯೋ ಇಲ್ಲೋ ಅಂತ ವಿಚಾರ ಮಾಡಿದೆಯೇನು? ಏನೋ ಶಾಂತ, ನಿನ್ನ ತಮ್ಮ ಇಷ್ಟ ಬಾಯಿಗೆ ಬಂದಂತೆ ಮಾತನಾಡಿದ್ರೆ ನೋಡ್ಕೊಂಡು ಹಾಗೆ ನಿಂತಿದ್ದೀಯಲ್ಲ, ಇವನ ಬುದ್ಧಿ ಹೇಳ್ತೀಯೋ ಅಥವಾ ಈ ಮನೆಯಿಂದ ಹೊರಗೆ ಹೋಗ್. ಬೇಡಮ್ಮ, ನಾನು ಅವ್ನಿಗೆ ತಿದ್ದಿ ಬುದ್ಧಿ ಹೇಳ್ತೀನಿ. ನೋಡಪ್ಪ ತಮ್ಮ, ಇವಳ ಸೇವೆ ಮಾಡುವುದು ಇದು ನನ್ನ ಕರ್ಮವಾಗಿದೆ. ಇವಳ ಸೇವೆ ಮಾಡುವುದು ಆ ದೇವರು ನನ್ನ ಹಣೆ ಬರ ಲಿಖಿತದಲ್ಲಿ ಬರೆದು ಕಳಿಸಿದ್ದಾನೆ ಅಂದಾಗ ಇದು ನನ್ನ ಪ್ರಾರಬ್ಧ ಕರ್ಮವೇ ಸರಿ. ಅಕ್ಕ, ಇದು ನಿನ್ನ ಮಾತು ಸರಿಯಲ್ಲಮ್ಮ, ನಿನ್ನ ಮಾತು ಸರಿಯಲ್ಲ. ವೀರ ಸಿಂಹಾಸನದಲ್ಲಿ ನ್ಯಾಯ ದೊರಕಿಸಿಕೊಡುವ ದೊರೆ ಮನದ ಮೈತನಕ್ಕೆ ಕಳಂಕ ತರುವೆ ಕುಳಗಿ ಕತೆನ ಕೈ ಗುದ್ದೆ ಮುಗಿಸಿಬಿಡ್ತೇನಮ್ಮ. ನೀನ್ ಯಾರ ಮೇಲೆ ಕೈ ಮಾಡ್ತಿರೋದು ಚೆನ್ನಾಗಿ ನೆನಪಿಸಿಕೋ. ಇವಳು ನನ್ನ ಧರ್ಮ ಪತ್ನಿ. ಹಾಗಾದ್ರೆ ನನ್ನಕ್ಕ? ನಾನು ದೇವಸ್ಥಾನಕ್ಕೆ ಹೋದಾಗ ನನ್ನ ರೂಪ ಯೌವನ ಶ್ರೀಸ್ತನಕ್ಕೆ ಮೆಚ್ಚಿ ಬಂದ ಹೆಣ್ಣು. ಸ್ವಾಮಿ, ವೀರ ಸಿಂಹಾಸನದಲ್ಲಿ ಕುಳಿತು ನ್ಯಾಯ ದೊರಕಿಸಿಕೊಡೋ ದೇವರ ಬೈದ ಇಂಥ ಶಬ್ದವೇ ಕಮಲಾದೇವಿಯ ಸನ್ನಿಧಾನದಲ್ಲಿ ಆತ್ಮ ಸಾಕ್ಷಿಯಾಗಿ ನಿಮ್ಮ ಕೈ ಹಿಡಿದ ನನ್ನ ಅಕ್ಕ ಬರೀ ಬೆಚ್ಚಿದವಳು ಅಷ್ಟೇನೋ ಬಾವ, ಬೆಚ್ಚಿದವಳು ಅಷ್ಟೇನೋ ಬಾವ. ನಿನಗೊಂದು ಮಾತು ಬಾವ, ನಿನಗೊಂದು ಮಾತು. ಇದೇ ಮಾತನ್ನು ಬೇರೆ ಯಾರಾದ್ರೂ ನೋಡ್ತಿದ್ದಾರೆ ಅವರನ್ನು ಕಡಿದು ಹಾಕಿ ಬಿಡ್ತಿದ್ದೆ ಬಾವ, ಕಡಿದು ಹಾಕಿ ಬಿಡ್ತಿದ್ದೆ. ಆದರೆ ಈ ಮಾತು ನಾಡಿನ ದೇವರು ನುಡಿದ ಸುಮ್ಮನೆ ಬಿಡ್ತೀನಿ ಬಾವ, ಸುಮ್ಮನೆ ಬಿಡ್ತೀನಿ. ಹೋಗ್ಸಲ ಬಾಯಣ, ನನ್ನ ಮನೆ ಅಣ್ಣ ತಿಂದು ನನಗೆ ಎದುರು ಉತ್ತರ ಕೊಡ್ತೀಯ? ನಾಲಾಯ್ ನಾನು ಆವತ್ತು ಇವಳನ್ನು ಕರೆದುಕೊಂಡು ಬಂದಾಗ ಇವಳು ಒಬ್ಬಳು ನಿನ್ನ ಅಕ್ಕಂತ ಹೇಳಿದ್ದಲ್ಲವೇ? ಇದನ್ನೆಲ್ಲವನ್ನು ಬರೆದು ಇವಳ ಮೇಲೆ ಕೈ ಮಾಡಿದಲ್ಲೇ. ಅದಲ್ಲದೆ ನಿನ್ನೆ ದಿನ ರಾಜವರ್ಮನ ಗಾಡಿ ಹಿಡಿದೆ ಅಂತ ಯಾಕೆ ಮೈಯಾಗಿನ ಸೊಕ್ಕೋ ಇಲ್ಲ, ನಾ ಕೊಟ್ಟ ಸಲಿಗೆ ಅವೆರಡು ಅಲ್ಲ ಬಾವ, ಅವೆರಡು ಅಲ್ಲ. ಅವರಿಬ್ಬರಿಗೂ ನೀವು ಮಾಡುತ್ತಿರುವ ರೀತಿ. ಏ ಬಿರಾ, ಅದನ್ನೆಲ್ಲ ಕೇಳೋದಕ್ಕೆ ಹೇಳೋದಕ್ಕೆ ನಾನಿದ್ದೇನೆ, ನೀನಲ್ಲ. ನೀನು ಬರೇ ನನ್ನ ಸೇವಕ ಮಾತ್ರ ಅಷ್ಟೇ. ಏನೇ ಸೀತಾ, ಶಾಂತ, ನಿನ್ನ ತಮ್ಮನ ಪೌರುಷವನ್ನು ನೋಡಿಕೊಂಡು ಸುಮ್ಮನೆ ನಿಂತಿದ್ದೀಯಾ? ಶಾಂತ, ನಿನ್ನ ತಮ್ಮನ ಪೌರುಷವನ್ನು ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಾ? ಇವಾಗ ತಿದ್ದಿ ಬುದ್ಧಿ ಹೇಳ್ತೀಯೋ ಇಲ್ಲ ಇವಳ ಜೊತೆ ನೀನು ಹೊರಟು ಹೋಗ್ತೀಯೋ? ಸ್ವಾಮಿ, ನೀವು ನನ್ನ ಪಾಲಿನ ನನ್ನ ಪ್ರಾಣದ ದೇವರು ಅಂದಾಗ ನಿಮ್ಮ ಎದುರಿಗೆ ನಿಂತು ನಾನು ಎಂತಾದ್ರೂ ಮಾತಾಡಿದ್ದೀನ ಅಥವಾ ಯಾವತ್ತಾದ್ರೂ ನಿಮ್ಗೆ ಎದುರಿಗೆ ನಿಂತು ಉತ್ತರವನ್ನು ಕೊಟ್ಟಿದ್ದೀನಾ? ಇಲ್ಲ ರೀ, ಇಲ್ಲ. ಈ ನನ್ನ ತಪ್ಪು ಮಾಡಿದ್ದಾನೆ, ಇವನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ನಾನು ಹೇಳ್ತೀನಿ. ಇದೊಂದು ಸಾರಿ ನನ್ನ ತಮ್ಮನನ್ನು ಕ್ಷಮಿಸ್ಬಿಡಿ ಸ್ವಾಮಿ, ಕ್ಷಮಿಸ್ಬಿಡಿ. ಶಾಂತ, ಏನು ಹೇಳ್ತೀಯೋ ನೀನೇ ಹೇಳು. ಸರಿಯಾಗಿ ತಿದ್ದಿ ಬುದ್ಧಿ ಹೇಳು. ತಮ್ಮ, ನಾವೀಗ ವಿಷ ಸರ್ಪದ ನೆರಳಿನಲ್ಲಿದ್ದೇವೆ. ಅದನ್ನು ಮುಟ್ಟಲು ಹೋದ್ರೆ ಕಚ್ಚುತ್ತದೆ ಎಂದು ಮನೆ ಬಿಟ್ಟು ಹೊರ ಹೋದ್ರೆ ಈ ಬಿಸಿಲಿನ ತಾಪಕ್ಕೆ ಬೆಂದು ಹೋಗುತ್ತೇವಪ್ಪ. ನಾವೆಂತ ಕಷ್ಟಗಳು ಬಂದರೂ ಗಂಡನ ಮನೆಯಲ್ಲೇ ಇರಬೇಕು, ಅದೇ ಹೆಣ್ಣಿಗೆ ಆಶ್ರಯ. ಅದು ಅಲ್ಲದೆ ಈ ನಿನ್ನ ಅಕ್ಕಳ ಬಳ್ಳಿ ಚಿಗುರ್ಬೇಕಾದ್ರೆ ಈ ಮನೆಯಲ್ಲಿ ನೀನು ತಗ್ಗಿ ಬಗ್ಗಿ ನಡೆಯಲೇಬೇಕು ತಮ್ಮ.
ಆಯ್ತಕ್ಕ ಆಯ್ತು. ನಿನ್ನ ಸಲುವಾಗಿ ಈ ಪರ್ವತವನ್ನೇ ಹೊತ್ತು ನಿಲ್ತೇನಮ್ಮ, ಈ ಪರ್ವತವನ್ನೇ ಹೊತ್ತು ನಿಲ್ತೇನೆ. ಇರ್ಲಿ ಬೇರ. ಮನೆಗೆ ರವಿ ರಾಜವರ್ಮ ಬೀಗರು ಬರ್ತಾ ಇದ್ದಾರೆ. ಸೀತಾ ಶಾಂತ ಅವ್ರಿಗೆ ಕಾಫಿ ರೆಡಿ ಮಾಡಿಕೊಂಡು ಬಾ. ಏ ಬೀರ ನೀನು ಹೋಗು. ಆಯ್ತು ಸ್ವಾಮಿ, ಬಾರಪ್ಪ ತಮ್ಮ ಮಗ. ರಂಜನಾ ಅಂತೂ ನಾನು ನಿನಗೆ ಮಾತು ಕೊಟ್ಟ ಪ್ರಕಾರ ಈ ಕೆಲಸವೆಲ್ಲ ಸಫಲವಾಯ್ತೆ. ಅಯ್ಯೋ ಆಯ್ತಲ್ರಿ, ಈ ನಿಮ್ಮ ಮಾತು ಕೇಳಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಅಲ್ರಿ, ನಿಮ್ಮ ತೋಟವನ್ನು ನನ್ನ ಹೆಸರಿಗೆ ಬರ್ತೀನಿ ಅಂತ ಹೇಳಿದ್ರಿ. 10 ತೊಲೆ ಚಿನ್ನದ ತಾಳಿಯನ್ನು ತರ್ತೀನಿ ಅಂತ ಹೇಳಿದಿರಲ್ಲ, ತಂದಿದ್ರಿ ಏನ್ರಿ? ರಂಜನಾ, ನನ್ನ ಕೈ ಹಿಡಿದು ನೀನು ಸುಖವಾಗಿರ್ಬೇಕೆಂದು ನಾನು ಎಲ್ಲ ಸಿದ್ಧತೆಯಿಂದ ಬಂದಿದ್ದೇನೆ. ತೆಗೆದುಕೋ. ರೀ, ನಿಮ್ಮಂತ ಪತಿ ದೇವರನ್ನ ಪಡಿಬೇಕಾದ್ರೆ ನಾನು 7 ಜನ್ಮದಲ್ಲಿ ಪುಣ್ಯ ಮಾಡಿದ್ದೇನೆ. ಬನ್ರಿ, ಈ ಸಂಜೆಯಲ್ಲಿ ದುಂಬಿಯಾಗಿ ನನ್ನನ್ನು ಜೀನನ್ನು ಹೀರಿಬಾನನ ರಸಿಕ. ಆಯ್ತೆ, ನಿನ್ನ ಮಾತು ಇಲ್ಲನ್ನುವುದೇ. Hey,
ಬನ್ರಿ, ನಿಮಗಾಗಿ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿದ್ದೇನೆ, ಊಟ ಮಾಡಿರಂತೆ. ಬೇಡ ಬೇಡ ರಂಜನಾ ಬೇಡ. ಮತ್ತೇನ್ರಿ, ಉಪವಾಸ ಇರ್ತೀರಾ? ಈ ಸಂತೋಷದ ಸಮಯದಲ್ಲಿ ಇನ್ನೊಂದು ಗೀತೆ ಆಡಬಾರ್ದೆ?